ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ ಇಂಡಿಯನ್ ನೇವಿಯಲ್ಲಿ ಖಾಲಿಕೃತ ಹುದ್ದೆಗಳ ಬಗ್ಗೆ ನೋಡೋಣ. ಇಂಡಿಯನ್ ನೇವಿಯಲ್ಲಿ ಖಾಲಿ ಇರುವ ಹುದ್ದೆ ಅಗ್ನಿವೀರ. ಇದು ಅನ್ಮ್ಯಾರಿಡ್ ಮೇಲ್ ಆ್ಯಂಡ್ ಫಿಮೇಲ್ಗೆ ಸಂಬಂಧಿಸಿದ ಹುದ್ದೆ ಆಗಿರ್ತದೆ. ಈ ಹುದ್ದೆಗೆ ನಾವು ಅಪ್ಲಿಕೇಶನ್ನ ಹಾಕಬೇಕಾದ್ರೆ ಏಜ್ ಲಿಮಿಟ ಮತ್ತು ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಯಾವ ಅಭ್ಯರ್ಥಿ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದಂದರೆ ಅನ್ಮ್ಯಾರಿಡ್ ಮೇಲ್ ಆರ್ ಫಿಮೇಲ್ ಮಾತ್ರ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಎಜುಕೇಷನ್ ಬಂದುಬಿಟ್ಟು 10th ಮತ್ತು ಸೆಕೆಂಡ್ ಇಯರ್ನಲ್ಲಿ ಮ್ಯಾಥಮೆಟಿಕ್ಸ, ಫಿಸಿಕ್ಸ ಕಂಪಲ್ಸರಿ ಸಬ್ಜೆಕ್ಟ್ ತೊಗೊಂಡು ಪಾಸ್ ಆಗಿರಬೇಕು. ಮಿನಿಮಮ್ ಪರ್ಸೆಂಟೇಜ 50% ಆಗಿರಬೇಕು. ಏಜ್ ಬಗ್ಗೆ ನೋಡಿರಿ, ಇದು 3 ಬ್ಯಾಚ್ ಇರ್ತದೆ. ಅಗ್ನಿವೀರ್ 3 ಬ್ಯಾಚಿಗೆ ಬೇರೆ ಬೇರೆ ಥರದ ಏಜ್ ಲಿಮಿಟನ್ನು ಕೊಟ್ಟಿರ್ತಾರೆ. ಅಗ್ನಿವೀರ್ 2025ನೇ ಬ್ಯಾಚ. ಇದು ಏಜ್ ನೋಡಿರಿ, 1 ಸೆಪ್ಟೆಂಬರ್ 2004ರಿಂದ 29 ಫೆಬ್ರವರಿ 2008ರವರೆಗೆ ಯಾರು ಜನಿಸಿರ್ತಾರಲ್ಲ ಆ ಕ್ಯಾಂಡಿಡೇಟ ಬ್ಯಾಚ್ ಎಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಅಗ್ನಿವೀರ್ ಬ್ಯಾಚ್ 2ಗೆ 1 ಫೆಬ್ರವರಿ 2005ರಿಂದ 31 ಜುಲೈ 2008ರೊಳಗೆ ಯಾರು ಜನಿಸಿರ್ತಾರಲ್ಲ ಅಂಥ ಕ್ಯಾಂಡಿಡೇಟ ಅಗ್ನಿವೀರ್ 2ಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು 3ನೇ ಬ್ಯಾಚಿಗೆ 1 ಜುಲೈ 2005ರಿಂದ 31 ಡಿಸೆಂಬರ್ 2008ರವರೆಗೆ ಯಾರು ಜನಿಸಿರ್ತಾರಲ್ಲ ಈ ಕ್ಯಾಂಡಿಡೇಟ ಅಪ್ಲಿಕೇಶನನ್ನು 3ನೇ ಬ್ಯಾಚ್ಗೆ ಅಪ್ಲೈ ಮಾಡ್ಬೋದು. ಇನ್ನು ಸ್ಯಾಲ್ರಿ ನೋಡಿರಿ, ಸ್ಯಾಲ್ರಿ ಬಗ್ಗೆ ಮೊದಲ ವರ್ಷದ ಸ್ಯಾಲ್ರಿ ನಿಮಗೆ ಪರ್ ಮಂತ್ 30,000 ಸಿಗುತ್ತದೆ. 2ನೇ ವರ್ಷದ ಸ್ಯಾಲ್ರಿ 33,000 ಆಗುತ್ತೆ. ಮತ್ತು 3ನೇ ವರ್ಷದ ಬಂದುಬಿಟ್ಟು 36,500 ಆಗತ್ತೆ. ಮತ್ತು 4ನೇ ವರ್ಷ 40,000ವರೆಗೂ ಸ್ಯಾಲ್ರಿ ಆಗುತ್ತೆ. ಇದು ಟೋಟಲಿ 4 ವರ್ಷದ ಜಾಬ್ ಆಗಿರ್ತದೆ. ಇನ್ನು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕಂದ್ರೆ ನಾವು ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕಂತ ನೋಡ್ರಿ. ಎಕ್ಸಾಮ್ ಇರ್ತದೆ. ಎಕ್ಸಾಮ್ನಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗೋದು ಮೇ 25ಕ್ಕೆ ಎಕ್ಸಾಮ್ ಇರ್ತದೆ. ಅಪ್ಲಿಕೇಶನ್ನ 29 ಮಾರ್ಚ್ ಈಗ ಸ್ಟಾರ್ಟ್ ಆಗಿದೆ, ಅಲ್ಲೋಗಿದೆ. ಮತ್ತು ಕೊನೆಯ ದಿನಕ್ಕೆ ಬಂದುಬಿಟ್ಟು ಏಪ್ರಿಲ್ 10ನೇ ತಾರೀಕು ಲಾಸ್ಟ್ ಡೇಟ್ ಆಗಿರ್ತದೆ. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನೋಡೋಣ. ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಎಕ್ಸಾಮ್ ಯಾವ ರೀತಿ ಇರ್ತದೆ ನೋಡೋಣ. ಎಕ್ಸಾಮ 100 ಮಾರ್ಕ್ಸಿಂದು ಕ್ವಶನ್ ಪೇಪರ್ ಇರುತ್ತೆ. 100 ಕ್ವಶನ್ಗೆ 1 ಮಾರ್ಕ್ ಕ್ವಶನ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ, ಹಿಂದಿ ಅಥವಾ ಇಂಗ್ಲೀಷ್ನಾಗ ಇರ್ತದೆ. ಮತ್ತು ಯಾವ್ಯಾವ ಸಬ್ಜೆಕ್ಟ್ ಮ್ಯಾಗ ಇರ್ತಾವೆ ಅಂದ್ರೆ ಇಂಗ್ಲೀಷ, ಸೈನ್ಸ, ಮ್ಯಾಥಮೆಟಿಕ್ಸ ಮತ್ತು ಜನರಲ್ ಅವೇರ್ನೆಸ್ ಬಗ್ಗೆ ಇರ್ತದೆ. ಇವೆಲ್ಲ ಸಬ್ಜೆಕ್ಟ್ಗಳು 10th ಮತ್ತು ಸೆಕೆಂಡ್ ಇಯರ್ಗೆ ಸಂಬಂಧಿಸಿದಂಥ ಸಿಲೆಬಸ್ಗೆ ಇರ್ತದೆ. ಮತ್ತು ಟೈಮಿಂಗ್ ಬಂದುಬಿಟ್ಟು 1 ತಾಸು ಟೈಮ್ ಇರುತ್ತೆ. ಮತ್ತಿನ್ನು ನೆಗೆಟಿವ್ ಮಾರ್ಕಿಂಗ್ 0.25 ಇರ್ತದೆ. ಇನ್ನು ಎಕ್ಸಾಮ್ ಫೀ ನೋಡಿರಿ, ಎಕ್ಸಾಮ್ ಫೀ 550 ರೂಪಾಯಿ ಎಕ್ಸಾಮ್ ಫೀ ಇರ್ತದೆ ಎಲ್ಲ ಕ್ಯಾಂಡಿಡೇಟಿಗೆ. ಒಮ್ಮೆ ಫೀಯನ್ನು ತುಂಬಿದ್ರೆ ವಾಪಸ್ ರೀಫಂಡ್ ಆಗೋದಿಲ್ಲ, ವಾಪಸ್ ಬರೋಲ್ಲ. ಇನ್ನು ಪರೀಕ್ಷೆಯಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಟೆಸ್ಟ್ ಯಾವ ರೀತಿ ಇರ್ತದೆ ನೋಡಿರಿ. ಮೇಲ್ ಕ್ಯಾಂಡಿಡೇಟಿಗೆ 1.6 ಕಿಲೋಮೀಟ್ರ್ ರನ್ ಇರುತ್ತೆ. ಅದು 6 ನಿಮಿಷ 30 ಸೆಕೆಂಡ್ ಒಳಗೆ ಕಂಪ್ಲೀಟ್ ಆಗಬೇಕು ಮೇಲ್ ಕ್ಯಾಂಡಿಡೇಟ. ಮತ್ತು ಫಿಮೇಲ್ ಕ್ಯಾಂಡಿಡೇಟ್ 8 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಅವರು 1.6 ಕಿಲೋಮೀಟ್ರ್ ರನ್ನನ್ನು ಮುಗಿಸ್ಬೇಕು. ಮತ್ತು ಸ್ಕ್ವಾಡ್ಸ ಉತ್ತಕ್ಕೆ ಬೈತಕ್ಕೆ ಮೇಲ್ಗೆ 20 ಆದರೆ ಫಿಮೇಲ್ಗೆ 15 ಆಗಿರ್ತದೆ. ಮತ್ತು ಇನ್ನು ಪುಷಪ್ಸ 15 ಆದರೆ ಮೇಲ್ಗೆ, ಫಿಮೇಲ್ಗೆ 10 ಇರ್ತವೆ. ಇನ್ನು ಬೆಂಟ್ ನೀ ಸಿಟಪ್ಸ ಮೇಲ್ಗೆ 15 ಆದರೆ ಫಿಮೇಲ್ಗೆ 10 ಆಗಿರ್ತದೆ. ಇವು ಸ್ಟೇಜ್ 1ನಲ್ಲಿ ಯಾವ ರೀತಿ ರಿಟರ್ನ್ ಟೆಸ್ಟ್ ಇತ್ತಲ್ಲ ಅದೇ ರೀತಿ ಸ್ಟೇಜ್ 2 ಒಳಗೂ ಸೇಮ್ ಸಿಲೆಬಸ್ ಮತ್ತು ಸೇಮ್ ಕ್ವಶನ್ ಪೇಪರ್ ಇರ್ತದೆ. ಇಲ್ಲಿ 100 ಕ್ವಶನ್ಸ್ ಇರ್ತವೆ, 1 ಮಾರ್ಕ್ಸಿನು. ಇದು ಹಿಂದಿ ಮತ್ತು ಇಂಗ್ಲೀಷ್ನಾಗ ಕ್ವಶನ್ಸ್ ಅವೈಲೇಬಲ್ ಇರ್ತವೆ. ಮತ್ತು ಅದೇ ರೀತಿಯಾಗಿ ಇಂಗ್ಲೀಷ, ಸೈನ್ಸ, ಮ್ಯಾಥಮೆಟಿಕ್ಸ, ಜನರಲ್ ಅವೇರ್ನೆಸ್ ಇರ್ತದೆ. ಟೋಟಲಿ 3 ಬ್ಯಾಚ್ ಇರ್ತಾವಲ್ಲ, 3 ಬ್ಯಾಚ್ನಾಗ 1ನೇ ಬ್ಯಾಚ್ನಿಗೆ ಸಿಲೆಬಸ್ ಇದ್ದದ್ದು ಮತ್ತು 2ನೇ ಬ್ಯಾಚಿಗೆ ಇರ್ತದೆ. ಇದು ಡ್ಯೂರೇಷನ್ 1 ತಾಸು ಇರುತ್ತೆ. ಇದು ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ನೋಡಿರಿ.
ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 29 ಮಾರ್ಚಕ್ಕೆ ಸ್ಟಾರ್ಟ್ ಆಗೋದು ಮತ್ತು ಕೊನೆಯ ದಿನಕ್ಕೆ ಬಂದುಬಿಟ್ಟು ಏಪ್ರಿಲ್ 10ಕ್ಕೆ ಲಾಸ್ಟ್ ಡೇಟ್ ಆಗಿದೆ. ನಿಮ್ಮ ಫೋಟೋಗ್ರಫಿ ನೋಡಿರಿ, ಸೈಜ 10 KB ಇಂದ 50 KB ಒಳಗೆ ನಿಮ್ಮ ಫೋಟೋಗ್ರಫಿ ಅಪ್ಲೋಡ್ ಮಾಡೋದಾಗಿರ್ಬೇಕು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ನೋಟಿಫಿಕೇಷನ್ ತಿಳಿಸಿದಾಗ ನಿಮಗೆ ತಿಳಿದು ಬರುತ್ತದೆ.